ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೇಳ್ತಾ ಇದ್ರು ಚಿನ್ನ ಅಂತ ಅಂದಾಗ ಎಸ್ಪೆಷಲಿ ನಾಲೆಜ್ ಇರಲಿ ಬಿಡ್ಲಿ, ಚಿನ್ನಕ್ಕೆ ಹೂಡಿಕೆ ಮಾಡಿದಾಗ ಅದರ ಲಾಭ ಇದ್ದೇ ಇರುತ್ತೆ, ಅದು ನಮ್ಮ ಕೈಯಲ್ಲೇ ಇರುತ್ತೆ ಅನ್ನುವಂಥ ವಿಚಾರ. ಶ್ರೀನಿವಾಸ್ ಸರ್, ಯುದ್ಧದಿಂದ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಹಾನಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಭಾರತಕ್ಕೆ ನಷ್ಟ ಅಂತ ನಾವೆಲ್ಲ ಮಾತಾಡುವಾಗ ಈ ಹಿಂದೆ ನಾವೇ ಡಿಬೇಟ್ ಅಲ್ಲಿ ಮಾತಾಡಿದ್ವಿ, ನಮ್ಮ ಭಾರತಕ್ಕೂ ಎಷ್ಟರ ಮಟ್ಟಿಗೆ ಲಾಸ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಯ್ತು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇನ್ ಫ್ಯೂಚರ್ ಅಲ್ಲಿ ಹಿಂಗೆ ಯುದ್ಧ ಮುಂದುವರೆದ್ರೆ ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಅನ್ನೋದು ಡೌಟ್ ಇದೆ, ಅಂತ ಪರಿಸ್ಥಿತಿ ಇದೆ. ಇದೆಲ್ಲವೂ ಕೂಡ ದೇಶದ ಆರ್ಥಿಕತೆಗೂ ಕೂಡ ಪೆಟ್ಟು ಕೊಡುವಂತ ಆತಂಕವನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತ. ಇನ್ನು ಯಾವ್ಯಾವ ಕ್ಷೇತ್ರಗಳು ಹೊಡೆತ ಬೀಳಬಹುದು ಅಂತ ಸರ್ ಏನ್ ಅಂದಾಜಿದೆ ಈ ಯುದ್ಧದ ಬಗ್ಗೆ ಅಂತ? ಯುದ್ಧ ಕಂಟಿನ್ಯೂ ಆದರೆ ಫರ್ಟಿಲೈಸರ್ಸು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಆಮೇಲೆ ಈ ನಮ್ಮ ಕೃಷಿಗೆ ಸಂಬಂಧಪಟ್ಟಿದ್ದು ಏನಾಗಿದೆ ಇವೆಲ್ಲನೂ ಇದು ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ಮೆಡಿಸನ್. ಈಗ ಮೆಡಿಸಿನ್ ಲಾಜಿಸ್ಟಿಕ್ಸ್ ಅಂದರೆ ದುಬೈ ಲಾಜಿಸ್ಟಿಕ್ ಸೆಂಟರ್ ಅಂತಲೇ ಹೇಳ್ಬೋದು. ಅಲ್ಲಿಂದಾನೇ ಮ್ಯಾಕ್ಸಿಮಮ್ ಸಪ್ಲೈ ಆಗೋದು. ಸೊ ಈ ಯುದ್ಧ ಕಂಟಿನ್ಯೂ ಆದರೆ ಇವೆಲ್ಲನೂ ಎಫೆಕ್ಟ್ ಆಗುತ್ತೆ, ಎಲ್ಲ ಫೀಲ್ಡು ಎಫೆಕ್ಟ್ ಆಗುತ್ತೆ. ಫಸ್ಟ್ ಪಾಯಿಂಟು. ಆಮೇಲೆ ಸೆಕೆಂಡ್ ಪಾಯಿಂಟ್, ಆವಾಗಲೇ ನಾನು ಹೇಳಿದೆ ನಿಮಗೆ, ಈ ನಮ್ಮಲ್ಲಿ ಪೆಟ್ರೋಲು ಡೀಸೆಲು ಮಾತ್ರ ಜಾಸ್ತಿ ಮಾಡಿಲ್ಲ. ಅದೇನಾದರೂ ಜಾಸ್ತಿ ಮಾಡಿದ್ರೆ ಎಲ್ಲ ಪ್ರೈಸಸ್ಸು ಹೈಕ್ ಆಗುತ್ತೆ. ಆಮೇಲೆ ಚೈನ್ ಲಿಂಕು. ಇನ್ನೊಂದೇನೆಂದರೆ, ನಮಗೆ ಈ ಹಾರ್ಮೋಸಿಂದ ನಿನ್ನೆ 2 ಶಿಪ್ಸನ್ನು ರಿಲೀಸ್ ಆಗಿದೆ. ಸೊ ನಮಗೆ ಆ ಡೀಸೆಲ್ ಪೆಟ್ರೋಲು ಮ್ಯಾಕ್ಸಿಮಮ್ ಆಗೋ ಚಾನ್ಸಸ್ ಇಲ್ಲ. ಆಮೇಲೆ ಗ್ಯಾಸು ಬರೋ ಇದೆ ಗ್ಯಾಸು ಬರ್ತಾ ಇದೆ. ನಿನ್ನೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು 27 ಕಂಟ್ರೀಸಿಂದ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಈಗ 40 ಕಂಟ್ರೀಸಿಂದ ಮಾಡಿದ್ದೀವಿ. ಏನೇನು ಮಿನಿಮಮ್. ಆಮೇಲೆ ಫರ್ಟಿಲೈಸರ್ಸು ಹೇಳಿದ್ದಾರೆ ನಮಗೆ. ಈಗ ಇದು ಮಳೆ ಸೀಸನ್ ಸ್ಟಾರ್ಟ್ ಆದರೆ ಫರ್ಟಿಲೈಸರ್ಸ್ ಏನು ಬೇಕೋ ಅದೆಲ್ಲ ಸ್ಟಾಕ್ ಇದೆ, ಏನು ವರಿ ಮಾಡ್ಕೋಬೇಡಿ, ನಾವು ಮ್ಯಾನೇಜ್ ಕೊರೋನಾ ಪೀರಿಯಡಲ್ಲಿ ಏನು ಪ್ರೈಮ್ ಮಿನಿಸ್ಟರ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಮ್ಯಾನೇಜ್ ಮಾಡಿದ್ರು ಅದೇ ಥರ ಮ್ಯಾನೇಜ್ ಮಾಡ್ತೀವಿ ಅಂತಲೂ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಬಟ್ ಒಂದಂತೂ ನಿಜ, ಟೋಟಲ್ ವರ್ಲ್ಡ್ ಎಕಾನಮಿನೇ ಎಫೆಕ್ಟ್ ಆಗುತ್ತೆ. ಗಲ್ಫ್ ಕಂಟ್ರೀಸಿಂದನೇ ಎಲ್ಲ ಕಂಪ್ಲೀಟು ಪಾಸ್, ಇಂಪೋರ್ಟ್ ಆಗಿರಲಿ ಎಕ್ಸ್ಪೋರ್ಟ್ ಆಗಿರಲಿ, ಈ ಹಾರ್ಮೋಸಿಂದ 20% ಎಲ್ಲ ಸಪ್ಲೈಸ್ ಆಗಿರಲಿ, ಎಲ್ಲ ಅಲ್ಲಿಂದಾನೇ ನಡೆಯೋದು. ಆಲ್ ಪ್ರಾಡಕ್ಟ್ಸು, ಮೇಜರ್ ಒಂದು ಮೆಡಿಸನ್, ಫರ್ಟಿಲೈಸರು, ಈ ಥರ ಮಾತ್ರ ಎಫೆಕ್ಟ್ ಆಗೇ ಆಗುತ್ತೆ. ಓಕೆ, ನೇರವಾಗಿ ನಮ್ಮ ಸುಮಾ ಅವ್ರ ಹತ್ರ ಹೋಗೋಣ. ಸುಮಾ ಅವರೇ, ಚಿನ್ನ ಕೊಳ್ಳೋದಕ್ಕೆ ಏನಾದರೂ ತಾವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೆಂಗೆ ಅಂತ? ನನ್ನ ಹತ್ರ ಸಫಿಶಿಯಂಟ್ ಆಗಿದೆ, ಸೊ ನಾನು ಅದು ಪ್ಲಾನ್ ಮಾಡ್ತಾ. ಬಟ್ ಐ ಹ್ಯಾವ್ ಫ್ಯೂ ಡೌಟ್ಸ್ ಟು ದಿ ಎಕ್ಸ್ಪರ್ಟ್ಸ್. ಕೇಳ್ಬೋದಾ? ಕೇಳಿ. ಇವಾಗ ನಮ್ಗೆ LPG ಆಗ್ಲಿ, CNG ಆಗ್ಲಿ, ವಾಟ್ ಎವರ್ ಇಟ್ ಇಸ್, ವಿ ಹ್ಯಾವ್ ಅನ್ ಅದರ್ ಸೋರ್ಸ್. ನಾವು ಮಾಡ್ಕೋಬಹುದು. ವಿ ಹ್ಯಾವ್ ಅನ್ ಆಲ್ಟರ್ನೇಟಿವ್ಸ್. ಇವೆಲ್ಲ ಹೇಳ್ತಾ ಇರೋ ತರ ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡ್ಕೊಳ್ತಾರೆ. ಮೈಟ್ ಬಿ 7 days ತಗೊಳ್ಳುವಂಥದ್ದು 30 days ಒಳಗೆ ಬರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಬಟ್ ಗೋಲ್ಡ್ ಅಂತ ಬಂದಾಗ ವಿ ಆರ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಡಾಲರ್ ವ್ಯಾಲ್ಯೂ. ಅದು ಹೈ ಆದ್ರೆ ಇಲ್ಲಿ ಕಡಿಮೆ ಆಗೋದು. ಸೊ ಇಟ್ಸ್ ವೇರಿಯಬಲಿ ಡಿಪೆಂಡೆಂಟ್ ಅದ್ರ ಮೇಲೆ. ಆದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಒಂಥರ ಗ್ಯಾಂಬ್ಲಿಂಗ್ ತರ ಇದೆ ಅಲ್ವಾ? ಸೊ ಹೌ ಸೇಫ್ ಇಟ್ ಇಸ್? ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಈ ಜ್ಯುವೆಲರಿ ಶಾಪ್ಸ್ ಅವರೇ ಇರ್ಲಿ, ಬ್ರಾಂಡ್ ಮೇಲೆ ತಗೊಳ್ಳೋ ಒಂದು ಬಂದಿದೆ ಪರಿಸ್ಥಿತಿ. ಇವಾಗ ಜಾಸ್ತಿ ಆಗಿದೆ ಅಂದಾಗ ಕಡಿಮೆ ಪರ್ಚೇಸ್ ಮಾಡ್ಕೊಳ್ಳೋದು, ಕಡಿಮೆ ಪರ್ಚೇಸ್ ಮಾಡ್ಕೊಂಡಾಗ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಆದಾಗ, ಸೊ ಇದನ್ನೆಲ್ಲ ಮತ್ತೆ ಕಾಮನ್ ಪೀಪಲ್ ಮೇಲೆ ಇಂಡೈರೆಕ್ಟ್ಲಿ ಬೀಳುತ್ತೆ. ಕ್ಲಾರಿಟಿ ಇಲ್ಲ ಅನ್ಕೋತೀನಲ್ವಾ? ನನಗೆ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಸುಮಾರು ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಸ್ವಲ್ಪ ಲೌಡ್ ಆಗಿ ಮಾತಾಡಬಹುದಾ? ಚಾನ್ಸಸ್ ಇದೆಯಾ? ಒಂಚೂರು ಜೋರ ಮಾತಾಡಿದ್ರೆ ನಮಗೂ ಕೇಳಿಸುತ್ತೆ ಕ್ಲಿಯರ್ ಆಗಿ. ಈ ಗೋಲ್ಡ್ ಪ್ರೈಸಸ್ ಅನ್ನೋದು ನಮಗೆ ಇಸ್ ಇಟ್ ರಿಯಲಿ ಹೆಲ್ಪ್ಫುಲ್ ಆರ್ ನಾಟ್ ಹೆಲ್ಪ್ಫುಲ್ ಫಾರ್ ದ ಇನ್ವೆಸ್ಟರ್ಸ್, ಫಾರ್ ದ ಕಾಮನ್ ಪೀಪಲ್? ನೋಡಿ, ನಿಮ್ಮ ಪ್ರಶ್ನೆಗೆ ತುಂಬಾ ಸಿಂಪಲ್ ಉತ್ತರ ಇದೆ ಮೇಡಮ್. ನೀವು ನಿಮ್ಮ ಮನೆಯಲ್ಲೇ ಕೇಳಿ, ಯು ಆರ್ ದಿ ಬೆಸ್ಟ್ ಜಡ್ಜ್. ನಿಮ್ಮ ಅಜ್ಜಿಯವ್ರ ಮದುವೆ ಆದಾಗ ಪರ್ಚೇಸ್ ಮಾಡಿದಾಗ ಗೋಲ್ಡ್ ಬೆಲೆ ಎಷ್ಟಿತ್ತು, ಆಮೇಲೆ ನಿಮ್ಮ ಮದರ್ ಮದುವೆ ಆದಾಗ ಗೋಲ್ಡ್ ಬೆಲೆ ಎಷ್ಟು ರಿಟರ್ನ್ಸ್ ಕೊಡ್ತು, ಏನಿದ್ ಬೆಲೆ, ನೀವು ಮದುವೆ ಆದಾಗ ನಿಮ್ಮ ಮಕ್ಕಳಿಗೆ ಆಗುವಾಗ ಎಲ್ಲ ಕಂಪೇರ್ ಮಾಡಿ. ಗೋಲ್ಡ್ ಯಾವತ್ತೂ ಕೈ ಬಿಟ್ಟಿಲ್ಲ. 80 ರೂಪಾಯಿ ಇರೋವಾಗೂ ಎಕ್ಸ್ಪೆನ್ಸಿವ್ ಅಂದರು 800 ರೂಪಾಯಿ ಆಯಿತು, 800 ರೂಪಾಯಿ ಇರೋವಾಗೂ ಎಕ್ಸ್ಪೆನ್ಸಿವ್ ಅಂದರು 1000 ಆಯಿತು, 1000 ಇರೋವಾಗ ಎಕ್ಸ್ಪೆನ್ಸಿವ್ ಅಂತೂ 5000 ಆಯಿತು, 5000 ಎಕ್ಸ್ಪೆನ್ಸಿವ್ ಅನ್ನೋವಾಗ 10,000 ಆಯಿತು, 12,000 ಆಯಿತು, 15ಗೂ ಮುಟ್ಟಿತ್ತು. ಗೋಲ್ಡ್ ನಮ್ಮ ಇತಿಹಾಸದಲ್ಲಿ ಯಾರಿಗೂ ಕೈ ಬಿಟ್ಟಿಲ್ಲ ಇವತ್ತರೆಗೂ. ಗೋಲ್ಡ್ ಇಂದ ಯಾವತ್ತೂ ಬೆನಿಫಿಟೇ ಆಗಿದೆ. ಬಟ್ ಅದನ್ನ ಸ್ಪ್ಲರ್ಜ್ ಮಾಡಬೇಡಿ. ಇಟ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಷ್ಟೇ. ಎವ್ರಿಥಿಂಗ್ ಇಸ್ ನಾಟ್ ಗೋಲ್ಡ್. ಆಲ್ ದಟ್ ಗಿಟರ್ಸ್ ಇಸ್ ನಾಟ್ ಗೋಲ್ಡ್. ಈವನ್ ಆಲ್ ದಿ ಗೋಲ್ಡ್ ಇಸ್ ನಾಟ್ ಗೋಲ್ಡ್. ಇಲ್ಲ, ಇದಕ್ಕೊಂದು ಆ್ಯಡ್ ಮಾಡ್ಬೋದಾ? ಸೊ ನೀವು ಹೇಳ್ದಂಗೆ ಯು ಆರ್ ಕಂಪೇರಿಂಗ್ ವಿತ್ ದ ಡಾಲರ್
So when you compare the dollar in physical gold alla you are explaining to the ETFs or it may be any kind of a non-physical gold. So ಅದಕ್ಕೆ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ when the gold prices ಜಾಸ್ತಿ ಆಗಿತ್ತಲ್ಲ 1.4 1.6 lakhs ಆಗಿತ್ತಲ್ಲ, ಸೊ ಅವಾಗೆ 1:24 ಹೋಗಿತ್ತು. ಫಿಸಿಕಲ್ ಗೋಲ್ಡ್ ಕಂತೆ 24 ಟೈಮ್ಸ್ ಜಾಸ್ತಿ ಪ್ರೀಮಿಯಂ ಕೊಟ್ಟು ತಗೊಂತಾ ಇದ್ರು. ಅದಲ್ಲೇ ಇವಾಗ ಕೂಲ್ ಡೌನ್ ಆಗ್ತಾ ಇದೆ. ಯಾವಾಗೋ ಒಂದ್ಸರಿ ಒಂದು ಲೆವೆಲ್ಗೆ ಬರ್ತದೆ, ದೆನ್ ಯು ಶುಡ್ ಸ್ಟಾರ್ಟ್ ಬೈಯಿಂಗ್ ದ ಗೋಲ್ಡ್. ಸೊ ಮೇಡಮ್ ಕೇಳೋ ಕ್ವಶನ್ ಏನಂದ್ರೆ, ಇಫ್ ಐ ವಾಂಟ್ ಟು ಬೈ ದ ETFs, ಸಿಂಪಲ್, ಇವಾಗ ETF 10 ರೂಪಾಯಿಗಳಿಂದ ಸಿಗ್ತದೆ. ಸೊ ಅದು ತಗೋಬೇಕಂದ್ರೆ ಯು ಶುಡ್ ವೆಯ್ಟ್ ಅಂಡ್ ಯು ಶುಡ್ ಸಿ ದ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಫಿಸಿಕಲ್ ಗೋಲ್ಡ್ ಅಂಡ್ ದ ETFs ಗೋಲ್ಡ್. ಅದು ಲೆವೆಲ್ ಬಂದವಾಗ ಯು ಕ್ಯಾನ್ ಗೋ ಅಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇಟ್. ನನ್ನದೇ ಒಂದು ಪ್ರಶ್ನೆ ಇದೆ ಸರ್. ETFs ಅಲ್ಲಿ ಒಂದು ಟೈಮಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಒಂದು ಕ್ಯಾಪಿಂಗ್ ಮಾಡೋದು, 6,000ಕ್ಕೆ ಕೊಡೋದು ಪ್ರೈಸು ಅಂತ. ಲಾಂಗ್ ಬಿಫೋರ್ ಒಂದು ವರ್ಷದ ಬಡ್ಜೆಟಲ್ಲಿ ಯಾವಾಗ ETF ನಿಮಗೆ ಮೆಚ್ಯೂರ್ ಆಗೋ ಟೈಮ್ಗೆ ಒಂದು ಕ್ಯಾಪಿಂಗ್ ಮಾಡಿದ್ರು. ಆ ಥರ ಪರಿಸ್ಥಿತಿ, ಯುದ್ಧ ಅನ್ನೋ ಪರಿಸ್ಥಿತಿ ಬಂದಾಗ ದೇಶ ಆಪತ್ತಲ್ಲಿ ಇರಬೇಕಾದ್ರೆ ETFಗೆ ನಾವು ಇಷ್ಟೇ ಕೊಡೋದನ್ನೋ ಚಾನ್ಸಸ್ ಇರುತ್ತೆ. ಸರ್, ಯುದ್ಧ ಬಂದವಾಗ ಎಲ್ಲ ಇಂಟರ್ನೆಟ್ ಎಲ್ಲ ಸ್ಟಾಪ್ ಆಗಿರ್ತದೆ, ಏನು ಇರೋದಿಲ್ಲ, ನಿಮ್ಮ ಶಾಪೇ ಬೆಸ್ಟ್. ನೋಡಿ, ಎಷ್ಟೋ UTIದು ಯಾವುದೋ ಒಂದು ಸ್ಕೀಮ್ ಇತ್ತು, ಇಂದಿರಾ ವಿಕಾಸ್ ಪತ್ರ ಅದೇ ಸ್ಕೀಮ್ ಇತ್ತು, 5 ವರ್ಷಕ್ಕೆ ಡಬಲ್ ಅಂತ, ಆಮೇಲೆ 8 ವರ್ಷಕ್ಕೆ ಮಾಡಿದ್ರು. ಸರ್ಕಾರದ ಕೈಯಲ್ಲಿ ಇರೋದು ಏನಾದ್ರೂ ಆಗ್ಬೋದು, ನಿಮ್ ಫಿಸಿಕಲ್ ಹೋಲ್ಡಿಂಗ್ ಯಾವತ್ತೂ ಕೈ ಬಿಡಲ್ಲ. ಅವ್ರು ಗ್ಲಾಮ್ರಿಂಗ್ ತರ ಆಗ್ತಾ ಇದೆ, ಅದೊಂಥರ ಹೈಪ್ ಕ್ರಿಯೇಟ್ ಮಾಡ್ತಾರಲ್ಲ, ಅದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸುಮಾರು ಕರೆಕ್ಟ್ ಅಲ್ವಾ? ಹೌದು. ಅಂದ್ರೆ ಈ ಎಡಿಕ್ಷನ್ ತರ ಒಂಥರ ನಾವು ಒಂದು ಸಿಲ್ವರ್ ತಗೋಬೇಕಂತ ಅದು ಪ್ರೈಸ್ ಹೈಕ್ ಆದಾಗ ಅವ್ರು ಏನ್ ಹೇಳಿದ್ರು, ನಮಗೆ ಬಂದಿರೋ ಒಂದು ಇನ್ಫಾರ್ಮೇಶನ್ ಏನು, ಬಿಕಾಸ್ ಸಿಲ್ವರ್ ಈಸ್ ದಿ ನ್ಯೂಸ್ ನೌ ಫಾರ್ ದ ಮೈಕ್ರೋ ಚಿಪ್ಸ್ ಅದು ಇದು. ಸೊ ಪ್ರೊಡಕ್ಷನ್ ಯೂನಿಟ್ ಮಾಡ್ತಾ ಇರೋದ್ರಿಂದ ಸೊ ನಮಗೆ ಬರ್ತಾ ಇರೋ ಒಂದು ಪ್ರೊಡಕ್ಷನ್ಗೆ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ವಾರಿಂದ ಕಡಿಮೆ ಆಗ್ತಾ ಇದೆ ಅಂತ ಅವು ಸೇಫ್ ಇಟ್. ನೋಡಿ, ನೀವು ಹೇಳ್ದಂಗೆ ಸಿಲ್ವರು ಇವತ್ತೇ ಅಲ್ಲ, ಇವತ್ತು ಮೈಕ್ರೋ ಚಿಪ್ಸ್ ಯೂಸ್ ಆಗ್ತಾ ಇದೆ ಅಂತ ಆವಾಗ್ಲಿಂದನೂ HRC ಫ್ಯೂಸರ್ಸ್ಗೆ ಯೂಸ್ ಆಗ್ತಾ ಇತ್ತು, ಕಾಂಟ್ಯಾಕ್ಟರ್ಸ್ ಎಲ್ಲದಕ್ಕೂ ಯೂಸ್ ಇತ್ತು. ಆ ಕಾಲದಿಂದ ಸಿಲ್ವರ್ ಯೂಸೇಜ್ ಇದೆ. ಬಟ್ ಇವಾಗ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಜಾಸ್ತಿ ಆಯಿತು. ನೋಡಿ, ಸಿಲ್ವರು ಸಪ್ಲೈಗಿಂತನೂ ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತು. ಆಮೇಲೆ ಪ್ರೊಡಕ್ಷನ್ ಆಫ್ EV ವೆಹಿಕಲ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿ ಆಯಿತು, ಅದಕ್ಕೆ ಯುಟಿಲೈಸೇಷನ್ ಜಾಸ್ತಿ ಆಯಿತು. ಇವಾಗ ಈವನ್ ರೋಬೋಟಿಕ್ಸ್ ಕೂಡ ಅಷ್ಟೇ, ಬಿಕಾಸ್ ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಆಫರ್ಸ್ ಲೀಸ್ಟ್ ರೆಸಿಸ್ಟೆನ್ಸ್. ಯಾವಾಗ ಸೂಪರ್ ಕಂಡಕ್ಟಿವಿಟಿ ಬೇಕು ಅಂದಾಗ ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್. ಸೊ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇರೋದು ಸಿಲ್ವರ್ಗೆ ಜಾಸ್ತಿ. ನೋಡಿ, ಜ್ಯುವೆಲ್ರಿಗೆ ಏನು ಡಿಮ್ಯಾಂಡ್ ನಾವು ಅಂತೀವೋ, ಗೋಲ್ಡ್ ಬಂದು ಜ್ಯುವೆಲ್ರಿ ಪರ್ಪಸ್ಗಾಗತ್ತೆ ಅಥವಾ ಟ್ರೆಷರೀಸ್ಗಾಗತ್ತೆ.